ನೀನು ಬರ್ತೀಯಲ್ಲ ಕ್ಯಾಬ್ ಮಾಡ್ಕೊಂಡು ಹೋಗ್ತೀಯೋ ಹೇಳು, ನಾನು ಗಾಡಿ ಎತ್ಕೊಂಡು ಹೋಗ್ತೀನಿ. ಒಂದಿನ ನನ್ನ ತಪ್ಪ ಹಿಂಗೆ ಮುದ್ದಾಡ್ಲಿಲ್ಲ ವಿಡಿಯೋದಲ್ಲಿ. ಇವಳಿಂದನೇ ನಾನು ನಮ್ಮಮ್ಮ ದೂರ ಆಗಿರೋದು. ಅನ್ಕೊಂಡಂಗೆ ಬ್ಲ್ಯಾಕೆ ಸಿಕ್ಕೈತೆ. ನನ್ನ ಫೋನು ಬ್ಲ್ಯಾಕೆ, ಡ್ಯಾಡಿ ಫೋನು ಬ್ಲ್ಯಾಕೆ. ಗೈಸ್ ಹಿಂಗೆಲ್ಲ ಆಡ್ತಾನೆ ಅಂದರೆ ಯಾರು ನೋಡ್ಬಿಟ್ಟು ಮೆಚ್ಚಲಿ ಅಂತ ಆಡ್ತಿರ್ತಾನೆ, ಇಲ್ಲಾಂದ್ರೆ ಏನು ಮಾಡಲ್ಲ. ಒಳ್ಳೆ ಕಾಸು ನಾವು 3 ಜನ ತಬ್ಬಲಿ ಮಕ್ಕಳು ಥರ ಈ ಥರ ನಿಂತಿದ್ದೀವಿ ನೋಡಿ. ಸಿಕ್ಕಿದ ಕಡೆ ಹಿಂಗೆ ಮಾತಾಡ್ಸ್ಕೊಂಡು ನಿಂತ್ಕೊಳ್ಳೋದು. ಸಿಕ್ದಂಗೆ ಅರ್ಧಾಕ ಬಂದ್ಬಿಟ್ಟು ಅರ್ಧಕ್ಕ ಬಂದಿಲ್ಲ ಇರೋದೇ. ನಾನೇ ನೋಡಿಲ್ವಾ. ಬಿಟ್ಟಿ ಪ್ರಮೋಷನ್ ಮಾಡ್ಕೊಳ್ತಿದ್ದೀರಾ ಇವಾಗ ನನ್ನ ಚಾನಲಲ್ಲಿ. ನಂಗೇನು ಕೊಡ್ಸ್ತೀರಾ ಬಿಟ್ಟಿ ಪ್ರಮೋಷನ್ಗೆ ಇವಾಗ? ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂತಂದರೆ ನ್ಯೂ ಇಯರ್ ಅಲ್ವಾ. ಸೊ ನ್ಯೂ ಇಯರ್ ಆಗಿಲ್ಲ ಇನ್ನು 2 ಡೇಸ್ ಟೈಮ್ ಇದೆ. ನನಗೆ ಇವತ್ತು ಫ್ರೀ ಇತ್ತು ಅಂತಂದ್ಬಿಟ್ಟು ನಮ್ಮ ಮಮ್ಮಿನ ಕರ್ಕೊಬಂದಿದ್ದೀನಿ ಶಾಪಿಂಗ್ ಮಾಡಿಸೋದ ಅಂತ. ಹಾಗೆ ನಮ್ಮ ಪಪ್ಪಂಗೆ ಆ್ಯಕ್ಚುಲಿ ಒಂದು ಫೋನ್ ಪರ್ಚೇಸ್ ಮಾಡೋದ ಅಂತ ಸರ್ಪ್ರೈಸಾಗಿ. ಸುಮ್ಮನೆ ಹೇಳ್ತಿದ್ದೆ ಕೊಡಿಸ್ತೀನಿ ಅಂತ, ಬಟ್ ಸರ್ಪ್ರೈಸಾಗಿ ಕೊಡಿಸುವ ಅಂತ ಅಂದ್ಕೊಂಡಿದ್ದೀನಿ. ವೇಟಿಂಗ್ ಫಾರ್ ಮೈ ಬ್ರದರ್, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಇನ್ನೂ ಪಿಕ್ ಮಾಡ್ತಿಲ್ಲ. ಕ್ರಿಸ್ಮಸ್ ಸೆಲೆಬ್ರೇಷನ್ ಅದು ರೆಡ್ ಐತೆ, ನಾನು ರೆಡ್ ಹಾಕೋ ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸಾಗಿ. ಸೊ ಅವ್ನು ಬಂದಿದ್ದ ತಕ್ಷಣ ಒಳಗಡೆ ಹೋಗಿ ಫೋನ್ ಪರ್ಚೇಸ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಏನಾಗುತ್ತೆ ಅಂತ. ಗೈಸ್ ಆ್ಯಕ್ಚುಲಿ ಕಾಲೇಜಲ್ಲಿದ್ದಾಗ DRCನೇ ನಮ್ಮದು ಒಂದು ಮಟ್ಟಿಗೆ ಅಡ್ಡ ಆಗಿತ್ತು. ಬಂತಿದ್ವಿ ಹೋಗ್ತಿದ್ವಿ, ಕಾಲೇಜ್ ಪಕ್ಕದಲ್ಲೇ ಇದ್ದಿದ್ದರಿಂದ. ಸೊ ಇವಾಗ ಎಲ್ಲನೂ ಆಲ್ಮೋಸ್ಟ್ ಚೇಂಜ್ ಮಾಡಿದ್ದಾರೆ. ನೋಡ್ದಾ ನಮ್ಮ ಮಮ್ಮಿ ಪ್ಯಾಂಟಲೂನ್ಸಿಗೆ ಹೋಗುದಾ ಬಾ ಅಂತ ಕರ್ಕೊಂಡು ಹೋಗ್ತವ್ರೆ. ಏನು ಪರ್ಚೇಸ್ ಮಾಡ್ತಾರೋ ಕೊಡ್ಸೋದ ಅಂದ್ಕೊಂಡಿದ್ದೀನಿ. ಮಮ್ಮಿ ಹಾಯ್ ಮಾಡು, ಜೋರಾಗಿ ಹೇಳ್ಬೇಕು. ಬನ್ನಿ ಗೈಸ್ ಹೋಗಲ್ಲ. ಗೈಸ್ ಆ್ಯಕ್ಚುಲಿ ಪ್ಯಾಂಟಲೂನ್ಸಿಗೆ ಏನಾದರೂ ಬಂದರೆ ಇವ್ರನ್ನ ಮೀಟ್ ಮಾಡಿ, ಇವ್ರ ಕಡೆಯಿಂದ ಒಂದಷ್ಟು ಡಿಸ್ಕೌಂಟ್ಗಳು ಸಿಗುತ್ತೆ. ನಮ್ಮ ಅಮ್ಮಗೆ ಗೊತ್ತಿರೋರು, ನಮಗೂ ಗೊತ್ತಿರೋರು. DRCಗೆ ಬಂದಾಗ ಚೆನ್ನಾಗಿ ಪರಿಚಯ. ಮಾತಾಡಿ, ಏನು ಮಾತಾಡ್ತೀರಾ ಅಂತ ನಾ ಮಾತಾಡ್ತೀನಿ. ನಮಸ್ತೆ ಎಲ್ಲರಿಗೂ. 29, 30, 31 ಈ ಡಿಸೆಂಬರು ಸಬ್ಬು ಸೇಲು 25% ಇದೆ ಎಕ್ಸಿಸ್ಟಿಂಗ್ ಕಸ್ಟಮರ್ಗೆ. ಪ್ಲಸ್ ಅದ್ರ ಜೊತೆ 50% ಅಪ್ ಟು 50% ಆಫರ್ ಇದೆ. ಸೊ ಇವರ ಫ್ರೆಂಡು ಮತ್ತು ನಮ್ಮೆಲ್ಲ ಕಸ್ಟಮರ್ಸ್ ಎಲ್ಲ ವಿಸಿಟ್ ಮಾಡಿ ನಮ್ಮ ಸ್ಟೋರ್ಗೆ, BM ಹ್ಯಾಬಿಟೇಟ್ ಮಾಲ್ ಪ್ಯಾಂಟಲೂನ್ಗೆ. ಬಿಟ್ಟಿ ಪ್ರಮೋಷನ್ ಮಾಡ್ಕೊಳ್ತಿದ್ದೀರಾ ಇವಾಗ ನನ್ನ ಚಾನಲಲ್ಲಿ. ನಂಗೇನು ಕೊಡ್ಸ್ತೀರಾ ಬಿಟ್ಟಿ ಪ್ರಮೋಷನ್ಗೆ ಇವಾಗ? ನಿಮಗೆ ಬಂದಿರೋದ್ರಿಂದ ಎಲ್ಲ ಒಳ್ಳೊಳ್ಳೆ ಆಫರ್ನ ತೋರಿಸ್ತೀನಿ, ನೀವೇ ಖುಷಿ ಪಡಬೇಕು. ಹಂಗಾದ್ರೆ ಈ ಕ್ಲಿಪ್ ಎಡಿಟ್ ಮಾಡ್ಬಿಡ್ತೀನಿ ಗೈಸ್. ಇವ್ರೇನೋ ಕೊಡಲ್ವಂತೆ ನಂಗೆ. ಕೊಡೋಣ, ಕೊಟ್ರೆ ಮತ್ತೆ ಈ ಕ್ಲಿಪ್ಪಿಂಗ್ ಕೊಡ್ತೀನಿ. ಬನ್ನಿ ಶಾಪಿಂಗ್ ಮಾಡೋದ. ಗೈಸ್ ಇವರು ನನ್ನ ವಿಡಿಯೋ ತೋರಿಸ್ಬಿಟ್ಟು ಇವರ ನೋಡಿ ಅಂತ ಕಂಡಿಡೀರಿ ಅಂತ ತೋರಿಸ್ತವ್ರೆ. ಈ ಕಡೆ ನಮ್ಮ ಮಮ್ಮಿ ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಗೈಸ್ ನಮ್ಮ ಅಣ್ಣಂದಿರು ಬಂದಿದ್ದಾರೆ. ಇದು ನೋಡಿರ್ತೀರ ನನ್ನ ಅಣ್ಣ, ಇವರು ಅಣ್ಣನ ಫ್ರೆಂಡು ನಿತೇಶ್ ಅಣ್ಣ ಅಂತ. ಸೊ ಬೆಂಗಳೂರಿಂದ ಬಂದಿದ್ದಾರೆ. ನಮ್ಮ ಮೈಸೂರು ತೋರ್ಸೋದ ಅಂತ ಇವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಇವಾಗ ಫಸ್ಟ್ ಫೋನ್ ಹತ್ರ ಹೋಗೋದ ಅಥವಾ ಇದನ್ನ ಮುಗಿಸೋಣ? ಶಾಪ್ ಎಷ್ಟೊತ್ತಿಗೆ ಓಪನ್ ಇರೋದು, ಕ್ಲೋಸ್ ಆಗೋದು? 10 o'clock. ಹಂಗಾದ್ರೆ ನಾವು ಫೋನ್ ನೋಡ್ಕೊಂಡ್ ಬಂದ್ಬಿಡೋದಾ? ಬನ್ನಿ ಹೋಗೋದಾ ಹಂಗಾದ್ರೆ. ಇದೊಂಥರ ಚೆನ್ನಾಗಿದೆ ಗೈಸ್ ಆ್ಯಕ್ಚುಲಿ. ಮೇಲ್ಗಡೆ ಅಲ್ಲಿಗೆ ಹೋಗೋದ ಇವಾಗ ಡಿಜಿಟಲ್ಗೆ. ಗೈಸ್ ನಮ್ಮ ಅಣ್ಣ ನೋಡ್ತವನೆ ಫೋನ್ನ. ಏನು ವಿಡಿಯೋ ತೋರಿಸ್ತೀವಿ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡ್ತಾನೋ ಆ್ಯಕ್ಟಿಂಗ್ನ. ನೋಡ್ಬಿಟ್ಟು ಯಾವ್ದು ಫೈನಲೈಸ್ ಮಾಡೋದನ್ನ ನೋಡೋದ ಗೈಸ್. ವೀಕ್ಷಿತ ಅವರೇ, ಏನು ಅನ್ನಿಸ್ತಾ ಇದೆ? ಏನು ಅನ್ನಿಸ್ತಿಲ್ಲ, ದುಡ್ಡು ತೆಗಿತೀವಿ ಬತ್ತೇನಾದ್ರೆ. ಹಲೋ, ಒಳ್ಳೆ ಕಾಸು ದುಡ್ಡು ಫುಲ್ ಕಡಿಮೆ ರೇಟ್ದು ವಿಚಾರಿಸಿದ್ದೀವಿ. ನನಗೆ ಟಿಪ್ಸ್ ಕೊಡಬೇಕು. ಎಲ್ಲ ಹೇಳ್ಬಾರ್ದು. ವೀಕ್ಷಿತ
ಏನು ಮಾತಾಡಲ್ಲ ಅವ್ಳು ಎಷ್ಟು ಸುಮ್ಮನೆ ನಿಂತ್ಕೊಳ್ಳೋದು ಅಷ್ಟೇ. ಅದು ಕ್ಯಾಶ್ ಇಸ್ಕೊತವ್ರಲ್ಲ, ಕ್ಯಾಶ್ ವಿಚಾರದಲ್ಲಿ ಮಾತಾಡೋದು ಬೇಡ ಅಂತ, ಸೈಲೆಂಟಾಗಿರಬೇಕು ಕ್ಯಾಶ್ ಕೊಡಬೇಕಾದ್ರೆ. ಯಾಕಂದರೆ ಲೆಕ್ಕಾಚಾರ ಪಚ್ಚೆ ಅಳ್ತೋಳೆ. ಇವಾಗ ಅಳಲ್ಲ, ಸುಮ್ಮನೆ ಇರು. ನ್ಯೂ ಇಯರ್ ದಿನ ಕೊಡ್ತೀನಲ್ಲ ಅವಾಗ ಹೇಳ್ತೀನಿ, ಇವಾಗ ಅಳಲ್ಲ. ಇದು ಸಿಕ್ದಂಗೆ ಅರ್ಧಾಕ ಬಂದ್ಬಿಟ್ಟು ಟ್ರೆಂಡ್ ಅಂತೆ. ಅರ್ಧಕ್ಕ ಬಂದಿಲ್ಲ, ಇರೋದೇ ಬಾಯಿ ಹಂಗೆ. ಮುಚ್ಲಿಕ್ಕೂ ನಾನೇ ನೋಡಿಲ್ವಾ? ಕೈ ಹಾಕಲ್ಲ, ಅವತ್ತು ಕುತ್ಕೊಂಡು ಅರಿಬೇಕಾದ್ರೆ ನಾನೇ ನೋಡಿ. ಏನೂ ಇಲ್ಲ, ಅದಿರೋದೇ ಹಂಗೆ ಗೈಸ್. ಏನು ನಾನೇನು ಅರ್ಧಾಕಿಲ್ಲ. ಗೈಸ್ ಜಸ್ಟ್ ಡ್ಯಾಮೇಜ್ ಚೆಕ್ ಮಾಡೋದಕ್ಕೋಸ್ಕರ ಓಪನ್ ಮಾಡ್ತಾ ಇದ್ದೀನಿ. ಆದ್ರೂ ಸರ್ಪ್ರೈಸ್ ನಮ್ಮ ಅಪ್ಪಂಗೆ ನೀನು ಹೇಳ್ತಾ ಇರೋದು ಕೇಳಿಸೋದೇ ಇಲ್ಲ. ಕೇಳಿಸ್ತೈತೆ. ನಾಳೆ ಇಷ್ಟೊತ್ತಿಗೆಲ್ಲ ಓಪನ್ ಮಾಡ್ಬಿಡು. ಅನ್ಕೊಂಡಂಗೆ ಬ್ಲ್ಯಾಕೆ ಸಿಕ್ಕೈತೆ. ನನ್ನ ಫೋನು ಬ್ಲ್ಯಾಕೆ, ಡ್ಯಾಡಿ ಫೋನು ಬ್ಲ್ಯಾಕೆ. ಹೆಂಗೆ ನೀರು ಆನ್ ಮಾಡ್ಬಿಡೋದ? ಚಾರ್ಜ್ ಇಲ್ಲ ಅನ್ಸುತ್ತೆ. ಆನ್ ಆಯ್ತು. ಗೊತ್ತು ನಾನು ಗೊತ್ತು. ಓಪೋ ರೆನೋ ಎಲ್ಲ ಓಪೋ A3. ಮಾಮಿನಾರು ಮಾತಾಡ್ತೀರಾ? ಏನು ಮಾತಾಡಲ್ಲ ನೋಡಿ. ಕೇಬಲು ಮತ್ತು ಬ್ಯಾಕೆಸು ಮತ್ತು ಅಡಾಪ್ಟರು ಎಲ್ಲ ಇಲ್ಲೇ ಐತೆ. ಟೆಂಪರ್ ಒಂದು ಹಾಕ್ಸ್ಬೇಕು ಗೈಸ್, ಅಷ್ಟೇ. ಗೈಸ್ ಗಿಫ್ಟ್ ರ್ಯಾಪ್ ಮಾಡಿಸ್ತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ವಲ್ಲ, ಅದಕ್ಕೇನೆ ಗಿಫ್ಟ್ ರ್ಯಾಪ್ ಮಾಡ್ತಿದ್ದೀವಿ. ಹಿಂಗೆ ಗೈಸ್ ತೀಟೆ ಮಾಡೋದು ನಮ್ಮ ಅಣ್ಣ. ಇಂಥ ಅಣ್ಣ ಎಲ್ರಿಗೂ ಸಿಗೋದು ಬೇಡ ಹೇಳ್ತಿರ್ತೀನಿ. ನೋಡಲ್ಲಿ ಸುಮ್ಮನೆ ಇರೋಬೇಕು. ಕರೆಕ್ಟಾಗಿ ಹೇಳ್ಬೇಕು ಅಂದರೆ 6 ಕತ್ತೆಗೆ ವಯಸ್ಸಾಗಷ್ಟು ಆಗೈತೆ ಇವನಿಗೆ, ಆದರೂ ಹಿಂಗೆ ಆಡೋದು ಬಿಡ್ತಾ ಇಲ್ಲ. 25 6 ಕತ್ತೆ ಅಂತಂದರೆ ಹಿಂದೆ ಹೋಗು. 150 ವಯಸ್ಸಾಗೈತೆ, ಆದರೂ ಹಿಂಗೆ ಆಡೋದು ಬಿಡ್ತಾ ಇಲ್ಲ ಇವನು. ಆ ಸಾಂಗಿಗೆ ಮಾಡು, ಹುಸಿರಲ್ಲೇ ಅನ್ಕೊಂಡು ಮಾಡು ಮಾಡು, ಉಸಿರೇ ಅದಕ್ಕೆ ಹಾಕಿ ಮಾಡು. ನಿಮ್ದು ಯಾವಾಗಲೂ ಒಂದು ಇರುತ್ತಲ್ಲ, ಓಡ್ತೈತಿಲ್ಲಿ. ಗೈಸ್ ಹಿಂಗೆಲ್ಲ ಆಡ್ತಾನೆ ಅಂದರೆ ಯಾರು ನೋಡ್ಬಿಟ್ಟು ಮೆಚ್ಚಲಿ ಅಂತ ಆಡ್ತಿರ್ತಾನೆ, ಇಲ್ಲಾಂದ್ರೆ ಏನು ಮಾಡಲ್ಲ ಅವನು. ಗೈಸ್ ಗಿಫ್ಟ್ ರ್ಯಾಪ್ ಎಲ್ಲ ಮಾಡಿಸ್ಕೊಂಡಾಯ್ತು. ಅಣ್ಣ ಒಂದು ಕಡೆ ಏನು ಮಾಡ್ತಾರೋ ಗೊತ್ತಿಲ್ಲ, ವ್ಲಾಗ್ ಮಾಡ್ತಾರೋ ಅವರು ಅದು ಗೊತ್ತಿಲ್ಲ. ನಮ್ಮ ಮಮ್ಮಿ ನಮ್ಮ ಜೊತೆ ಬಂದರು. ಈ ಗಿಫ್ಟ್ ರ್ಯಾಪ್ ಮಾಡಿಸೋ ಗ್ಯಾಪಲ್ಲಿ ಅಲ್ಲಿ ನೋಡಿ ಒಂಚೂರು ಕಾಣಿಸಿದ್ರ ಯಾರೋ ಫ್ರೆಂಡ್ ಸಿಕ್ಕವ್ರೆ ಅಂತ ಅಂದ್ಬಿಟ್ಟು, ಈ ಕಡೆ ಬರೋ ಮಮ್ಮಿ ಕಾಣಿಸ್ತಲ್ಲ, ಫ್ರೆಂಡ್ ಸಿಕ್ತವ್ರೆ ಅಂದ್ಬಿಟ್ಟು ಮಾತಾಡಿಸ್ತಾ ನಿಂತವ್ರೆ ನೋಡಿ ಗೈಸ್. ಮಕ್ಕಳನ್ನ ಬಿಟ್ಬಿಟ್ಟು ನಾವಿಬ್ರಲ್ಲ, ನಾವು 3 ಜನ ತಬ್ಬಲಿ ಮಕ್ಕಳು ಥರ ಈ ಥರ ನಿಂತಿದ್ದೀವಿ ನೋಡಿ. ಸಿಕ್ಕಿದ ಕಡೆ ಹಿಂಗೆ ಮಾತಾಡ್ಸ್ಕೊಂಡು ನಿಂತ್ಕೊಳ್ಳೋದು. ಎಲ್ಲ ಕಡೆ ನೀನು ಬರಲೇಬೇಕಾ ನೋಡಲಿ. ಇನ್ನೊಂದು ಚೂರು ಒಳ್ಳೆ ಇದು ಮಾಡಿದಿದ್ರೆ ನೀನು ಇನ್ನಿಂಗ್ ಮುದ್ದು ಮಾಡ್ತಿದ್ದೋ ಅನ್ನೋ ಕಣಂತ ಬಾ. ನೋಡ್ದಾ, ಒಂದಿನ ನನ್ನ ತಪ್ಪ ಹಿಂಗೆ ಮುದ್ದಾಡ್ಲಿಲ್ಲ ವಿಡಿಯೋದಲ್ಲಿ. ಇವಳಿಂದಾನೇ ನಾನು ನಮ್ಮಮ್ಮ ದೂರ ಆಗಿರೋದು. ಇಲ್ಲ ಬಿಡು, ಏನು ನಾನು ಕೇಳ್ಬಿಟ್ಟು ತಗೊಂಡ್ರೆ ಏನಪ್ಪ ಮರ್ಯಾದೆ. ಹಾಂ ಬರ್ತೀವಿ ಗೈಸ್ ಅಗೇನ್ ಬ್ಯಾಕ್ ಟು ಪ್ಯಾಂಟಲೂನ್ಸು. ಸೊ ಇವನ್ನ ಕರ್ಕೊಬಂದಿದ್ದೀವಿ, ಇವನ್ ಸೆಲೆಕ್ಟ್ ಮಾಡಲಿ ಅಂತ. ನಿತೇಶ್ ಅಣ್ಣನ್ ನೋಡಿ ಮಿರರ್ ಫೋಟೋ ಕ್ರೇಜು ಇಲ್ಲಿ ನೋಡಿ ತೋರಿಸ್ತೆ ಹಿಂಗೆ ತಗೊಳ್ಳಿ ಅಣ್ಣ, ನಾನೇನು ವಿಡಿಯೋ ಮಾಡಲ್ಲ. ಗೈಸ್ ನೋಡಿ ಅಲ್ಲಿ ಏನು ಮಾಡ್ತವ್ರೆ ಅಂತ ಅಂದ್ಬಿಟ್ಟು ಮಿರರ್ ಫೋಟೋಸ್ ತಗೊಂಡು ಈ ಥರ ಮಾಡ್ತವ್ರೆ ಕಪಲ್ಸ್ ಥರ. ನೋಡಿ ನೋಡಿ
ನಮ್ಮಮ್ಮ ಟ್ರಯಲ್ ರೂಮ್ಗೆ ಹೋಗಿದ್ದಾರೆ. ಬನ್ನಿ ಹೋಗೋದ ನೋಡೋದ. ಗೈಸ್ ಸೀರಿಯಸ್ ಆಗಿ ನಮ್ಮಮ್ಮನ ನನಗೆ ಏನಕ್ಕೆ ಶಾಪಿಂಗ್ ಕರ್ಕೊಬರಕ್ಕೆ ಇಷ್ಟ ಆಗಲ್ಲ ಅಂತಂದರೆ, ಏನೋ ಒಂದು ಕೊಡಿಸ್ತಾಳಲ್ಲ ಅಂತ ತಗೊಳ್ಳೋದಿಲ್ಲ, ಇದ್ಯಾಕೆ ಬೇಕು ಅದ್ಯಾಕೆ ಬೇಕು ಅಂತ ಕೇಳೋದು ನನಗೆ. ನೋಡಿ ಗೈಸ್ ಎಲ್ಲ ಬ್ರೋ ಒಂಚೂರು ಬಟ್ಟೆಗಳು ತೋರಿಸ್ಬಿಟ್ಟು ನೋಡಿ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀವಿ, ಬೇಡ ಬೇಡ ಅಂತ ಕೂತವ್ರೆ. ಬಿಲ್ ಮಾಡಿ ಬ್ರೋ. ಹಾಂ, ಆದ್ರೂ ಬಿಲ್ ಮಾಡಿಸ್ದೆ ಕರ್ಕೊಂಡು ಹೋಗಲ್ಲ, ಮಾಡಿಸ್ತೀನಿ. ಗೈಸ್ ಒಂದು ಮಟ್ಟಿಗೆ ಶಾಪಿಂಗು ಎಲ್ಲ ಮುಗಿಸ್ಕೊಂಡು ಹೋಯ್ತಾ ಇದ್ದೀನಿ. ಅಟ್ಲೀಸ್ಟು ಕೊಡಿಸ್ತೆ ಅಂತನಾದರೂ ಬ್ಯಾಗ್ ಇಸ್ಕೊತೈತಿಯಮ್ಮ, ಅದು ಇಲ್ಲ ಬೇಡ ಬಾ ಆಯಿತು ಸುಮ್ಮನೆ ಹೇಳಿದ್ದು ಕಣಂತೆ. ಹೊಟ್ಟೆ ಬೇರೆ ಕವ ಅಂತೈತೆ. ಮನೆಗೆ ಹೋಗಿ ಊಟ ಮಾಡೋದು, ಅಡುಗೆ ಬೇರೆ ಮಾಡಿಟ್ಬಿಟ್ಟು ಬಂದವರು ಹೊರಗಡೆ ಬರ್ತೀವಿ ಅಂತ ಗೊತ್ತಿದ್ರು ಅಡುಗೆ ಮಾಡೋದು ನಮ್ಮ ಮನೇಲಿ. ಮನೆಗೆ ಊಟಕ್ಕೆ ಹೊರಗಡೆ ಊಟ ಆ್ಯಕ್ಚುಲಿ ಆಗಲ್ಲ, ಹಂಗಾಗಿ ಮನೆ ಊಟನೇ ತಿನ್ನಬೇಕು, ಅದಕ್ಕೆ ಮನೆ ಊಟ. ಎಷ್ಟು ದಿನ ಅಂತ ಮನೆ ಊಟನೇ ತಿನ್ನೋದ ಹೇಳಿ ಗೈಸ್? ಒಂದಿನಾದ್ರೂ ಆಚೆ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ? ಚಂದ್ರಪ್ಪ ಎಲ್ಲ ಆರಾಮಿದ್ದೀರಾ? ಎಲ್ಲ ಕಡೆ ಹಿಂಗೆ ಮಾತಾಡ್ಸ್ಕೊ ಬರೋದೇ ಗೈಸ್ ನಮ್ಮ ಮಮ್ಮಿ. ಇಲ್ಲ ಅಂದರೆ ಏನೂ ಇಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಗ್ಲೋವಾಗಿ ಕಾಣಿಸ್ತಿದ್ದೀನಿ ಗೈಸ್, ಒಂಚೂರು ಚೆನ್ನಾಗಿ ಕಾಣಿಸ್ತಿದ್ದೀನಿ. ಏನೂ ರೆಡಿಯಾಗಿಲ್ಲ, ಇಲ್ಲ ಸುಮ್ಮನೆ ಕೆಲಸ ಮುಗಿಸ್ಕೊಂಡು ಬಂದೆ, ಮುಖನ ತೊಳಿದ್ದೀನಿ, ಆದರೂ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಬರೋದೇ ಇಲ್ಲ ನಮ್ಮ ಮಮ್ಮಿ, ಬಂದು ಕರ್ಕೊಂಡು ಹೋಗೋದೇ ಇದು ಗೈಸ್. ಅದೇನೋ ಇವ್ರಿಬ್ರನ್ನ ತೋರಿಸ್ಬೇಕಂತೆ, ಏನಿಗೆ ತೋರಿಸ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಏನಿಗೆ ತೋರಿಸ್ಬೇಕಿತ್ತು ನಿಮ್ಮಿಬ್ರನ್ನ? ನೀವು ಬರಲ್ವಾ ನಮ್ಮ ಜೊತೆ? ಅದೇ ಇಬ್ರು ಒಟ್ಟಿಗೆ ಹೋಗೋಣ, ಏನಾದ್ರು ತಿನ್ಕೊಂಡು ಚಾಟ್ಸು. ಏನು ಇಲ್ಲಿ ನಿಯರ್ ಬೈ ಏನು ಚಾಟ್ ಸಿಗುತ್ತೆ ಅದು? ಗೈಸ್ ಸರಸ್ವತಿಪುರಂ ತಗೊಂಡೆ ಗೈಸ್. ಸರಸ್ವತಿಪುರಂ ಹತ್ರ ಏನಾದರೂ ಚಾಟ್ ಸಿಕ್ಕಿದ್ರೆ ನೋಡೋದ, ತಿನ್ಕೊಂಡು ಹೋಗೋದ ಅಂತ ಪ್ಲ್ಯಾನ್ ಮಾಡಿಕೊಂಡು ಅವ್ರು ಗಾಡಿ ಎತ್ಕೊಬರಕ್ಕೆ ಹೋಗಿದ್ದಾರೆ. ಸೊ ನಾವು ನಮ್ಮ ಗಾಡಿ ಎತ್ಕೊಂಡು ಹೋಗೋದ. ಏನಂತಂದರೆ ಈ ಹೆಂಗಸ್ರು ಮಕ್ಕಳು ಓಡಾಡ್ತಾರೆ ಅನ್ನೋದು ಕಂಡೆ, ನಮ್ಮ ಏನು ಗಂಡಸ್ರುಗಳು ಸಿಗರೇಟ್ ಸೇಯ್ತಾರೆ, ಇರಿಟೇಷನ್ ಆಗುತ್ತೆ ಸ್ಮೆಲ್ಲಿಗೇನೆ. ಅದು ಅಲ್ಲದೆ ಏನಂತಾರೆ, ವಾತಾವರಣ ಕೂಡ ಹಾಳಾಗುತ್ತೆ. ಪದಗಳು ಬಾಯಿಗೆ ಬರ್ತಾಯಿಲ್ಲ ಗೈಸ್, ಹೊಟ್ಟೆಗೆ ಏನು ಬಿದ್ದಿಲ್ವಲ್ಲ, ಅದಕ್ಕೆ ಹೊಟ್ಟೆಗೆ ಬಿದ್ದಿದ್ರೆ ಎಲ್ಲ ಪದಗಳು ಬರೋದು. ಈ ಕಾರವ್ರು ಹೋಗಲ್ಲ, ನಾವು ಮಧ್ಯೆ ಹೋಗೋದು ಬೆಟರ್ ಅನಿಸುತ್ತೆ, ಆದರೂ ಹೋಗೋಕ್ಕಾಗಲ್ಲ. ಆಮೇಲೆ ಬಿಟ್ಟಿಟ್ರೆ ಯಾರಿಗೆ ಬೇಕು ಇರೋದು, ನಾವೆಲ್ಲ ಒಬ್ಬೊಬ್ಬರೇ ಬೇರೆ. ಹೋಗೋದ ಗೈಸ್ ಸರಸ್ವತಿಪುರಂಗೆ ಸಿಗೋಣ. ಗೈಸ್ ಬೇರೆ ಎಲ್ಲೂ ನಮಗೆ ಚಾಟ್ ಸ್ಟ್ರೀಟ್ ಸಿಗದೇನೆ ಇಲ್ಲಿ ಬಂದಿದ್ದೀವಿ. ಕಿರಣ್ಸ್ ಲೈಮ್ ಸೋಡಾ ಆ್ಯಂಡ್ ಜ್ಯೂಸ್ ಕಡೆ ಬಂದಿದ್ದೀವಿ. ನೋಡೋದ, ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀವಿ ರೀ ಗೈಸ್. ನೋಡಿ ಹಂಗೆ ಒಂಚೂರು ನಂದು ಮತ್ತು ನನ್ನ 2 ಗಡಿಗಳು ಎಷ್ಟು ಚೆನ್ನಾಗಿ ನಿಂತಿದೆ, ಆದರೂ ಬೆಸ್ಪನೇ ಚೆನ್ನಾಗಿ ಕಾಣಿಸ್ತಿರೋದು ಅಲ್ವಾ ಗೈಸ್? ಚಾಟ್ಸ್ ಎಲ್ಲ ತಿಂದು ಹೊಟ್ಟೆ ತುಂಬ ಇತ್ತು. ಬಾಮ್ಮ ನೀನು ಇದೆಯಲ್ಲ. ಸೊ ಈ ಯಾರು ಬಂದ್ರಿ ಸರಸ್ವತಿಪುರಮಲ್ಲಿ ಸರ್ಕಲ್ ಹತ್ರ ಈ ಅಂಗಡಿ ಐತೆ ಗೈಸ್. ಸೊ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೋಡಾ ಆ್ಯಂಡ್ ಜ್ಯೂಸ್ ಅಂತ ಚೆನ್ನಾಗಿತ್ತು. ಸೊ ನೀವು ಬಂದು ಒಂದ್ಸಲ ಟ್ರೈ ಮಾಡಿ. ಆವಾಗಲೇ ತೋರಿಸಿದ್ದೀನಿಲ್ಲ, ನೀವು ಒಂದ್ಸಲ ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ಎಲ್ಲರೂ ಅಟೆನ್ಷನ್ ಸ್ಟ್ಯಾಂಡರ್ಡ್ ಥರ ನಾನು ಹಿಂದೆಗಡೆ ಡ್ಯಾನ್ಸ್ ಫಾರ್ಮೇಷನಲ್ಲಿ ನಿಂತವ್ರೆ. ಏನು ಬಾಯಟ್ ಮಾಡಿಲ್ಲ ನಾನು, ಈ ತರ ಸುಮ್ಮನೆ ನಿಂತಿದ್ದೀವಿ ಅಷ್ಟೇ ಗೈಸ್. KG ಕೊಪ್ಪಲ್ ಅಂತ. ಆಂಟಿ ಹಾಯ್ ಹೇಳ್ಬಿಡಿ ಆಂಟಿ. ಹಾಯ್, ಇವ್ರದೇ ಅಂಗಡಿ, ಬನ್ನಿ. ರಿವ್ಯೂ ಅಣ್ಣ ಕೊಡ್ತಾನಂತೆ. ತುಂಬಾ ಕಾಲದಿಂದ ಮೈಸೂರಲ್ಲಿ ನಾನು ಪಾನಿಪುರಿ ಎಲ್ಲಾ ಕಡೆ ತಿಂದಿದ್ರು ಈ ತರ ಒಂದು ಅದ್ಭುತವಾದ ಟೇಸ್ಟ್ ನಾನು ಎಲ್ಲೂ ನೋಡಿರ್ಲಿಲ್ಲ ಹಾಗೂ ಸಿಕ್ಕಿರ್ಲಿಲ್ಲ. ಇದರ ಕೈ ಚಳಕ ಬಂದು ಮಾನ್ಯ ಉಜ್ವಲ್ ರವ್ರದ್ದು ಹಾಗೂ ಆಂಟಿ ಇವರು ಮೇನ್ ಬಾಸು. ತುಂಬ ಚೆನ್ನಾಗಿತ್ತು ಎಲ್ಲ ಟೇಸ್ಟು. ಅದು ಎರಡು ಟೈಪ್ ಆಫ್ ಪಾನಿ ಕೊಡ್ತಾರೆ, ಕುಡೀರಿ, ಆನಂದ ಬಾಷ್ಪ ಬರ್ತದೆ, ಕಣ್ಣಲ್ಲೆಲ್ಲ ನೀರು ಹಾಕತ್ತೀರ. ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಕಿರಣ್ಸ್ ಚಾಟ್ ಲೈಮ್ ಸೋಡಾ ಆ್ಯಂಡ್ ಜ್ಯೂಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಂದ್ಬಿಟ್ಟು ಟ್ರೈ ಮಾಡಿ. ಲೊಕೇಶನ್ನು ನಿಮಗೆ ಹೇಳ್ದ? ಲೊಕೇಶನ್ ಏನಿಲ್ಲ, ಸಿಂಪಲ್ ಗೈಸ್. KG ಕೊಪ್ಪಳಕ್ಕೆ ಬಂದ್ಬಿಟ್ಟು ಸರ್ಕಲಲ್ಲೇ ಬಂದ್ಬಿಟ್ಟು ನೀವು ಲೆಫ್ಟ್ ತಿರುಗಿದ್ರೆ ಇಲ್ಲೇ ಕಾಣಿಸ್ತದೆ ಅಷ್ಟೇ.
ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಅಷ್ಟೇ ಚೆನ್ನಾಗಿ ನೀಟಾಗಿ ಕೊಟ್ಟಿದ್ರು ಗೈಸ್. ತಿನ್ಬೇಕಾದ್ರೆ ನೋಡ್ತಿದ್ದಂಗೆ ತಿನ್ಬೇಕು ಅಂತ ಅನ್ನಿಸ್ತು, ಆ ತರ ಕೊಟ್ಟಿದ್ರು. ಹೌದು, ಎಕ್ಸ್ಟ್ರಾ ಮಾವಿನಕಾಯಿ ಎಲ್ಲ ಕೊಟ್ಟರು, ಅದಕ್ಕೆ ತುಂಬಾ ಖುಷಿ ಆಯ್ತು. ಓಕೆ ಗಾಯ್ಸ್, ಬಾಯ್ ಬಾಯ್ ಮಾಡ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಪ್ಲೀಟ್ ಡೇ ಇದು ಆಗಿತ್ತು. ಆದರೂ ಈ ವ್ಲಾಗ್ನ ನಾನು ಎಂಡ್ ಮಾಡೋದು ನ್ಯೂ ಇಯರ್ ದಿನನೇ, ಯಾಕಂದರೆ ನಮ್ಮ ಅಪ್ಪಂಗೆ ಗಿಫ್ಟ್ ಕೊಟ್ಬಿಟ್ಟೆ ಮಾಡೋದು. ಒಂದು ರೇಂಜಿಗೆ ನಮ್ಮ ಅಪ್ಪಂಗೆ ರಿವೀಲ್ ಮಾಡಿಬಿಟ್ಟವನೇ ಇವನು ಆಲ್ರೆಡಿ ಗಿಫ್ಟ್ ಕೊಡ್ತಿದ್ದೀವಿ ಅಂತ. ನೋಡೋದ ಸರ್ಪ್ರೈಸ್ ಆಯ್ತಾರೋ ಇಲ್ವಾ ಗೊತ್ತಿಲ್ಲ. ಅದನ್ನು ನ್ಯೂ ಇಯರ್ ದಿನ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀವಿ. ಗೈಸ್, ಇದೆಲ್ಲ ಆದಮೇಲೆ ನಾವು ಮತ್ತೆ ಇನ್ನೊಂದು ಸಲ ಶಾಪಿಂಗ್ಗೆ ಅಂತ ಬಂದ್ವಿ. ಆಲ್ಮೋಸ್ಟ್ ಟೈಮು 10 o'clock ಆಗಿದೆ. ಪಾಪ ಕ್ಲೋಸಿಂಗಿಗೆ ವೇಟ್ ಮಾಡ್ತವ್ರೆ. ಇವಂದು ಬುಕ್ ಇಲ್ಲೇ ನೋಡಿ, ಎಲ್ಲನೂ ತೊಗೊಂಡಾದ್ರೂ ಮತ್ತೆ ಇನ್ನೊಂದು ಸಲ ಬೇರೆ ನಿಂತಿದ್ಯಾ. ನೀನು ಬರ್ತೀಯಲ್ಲ, ಕ್ಯಾಬ್ ಮಾಡ್ಕೊಂಡು ಹೋಯ್ತೀಯೋ ಹೇಳು, ನಾನು ಗಾಡಿ ಎತ್ಕೊಂಡು ಹೋಗ್ತೀನಿ. ಯಾಕೆ ವೀಕ್ಷಿತ ಅಂತಂದರೆ ಬೆಳಗ್ಗೆಯಿಂದ ಹೊಟ್ಟೆ ಹಸಿತೈತೆ ವಿಕ್ಕಿ ಅಣ್ಣ ನನಗೆ. ಗೈಸ್, ಇವನ್ನ ಕ್ಯಾಬ್ ಮಾಡಿಬಿಟ್ಟು ಕಳಿಸ್ತೀನಿ. ಇವನೇನಾದ್ರು ಮಿಸ್ ಆದರೆ ನೀವು ನೋಡಿಬಿಟ್ಟು ಹುಡ್ಕೊಡಿ ಗೈಸ್. ನಾನಂತೂ ಗಾಡಿ ಎತ್ಕೊ ಹೋಗ್ತೀನಿ, ಆಗಲ್ಲ. ಹಾಂ, ಬೆಟರು ನೀವು ಹುಡ್ಕೊಳ್ದೆ ಹೋದ್ರೆ ಒಳ್ಳೇದು. ಇವನ್ ಕಾಟ ತಡೆಯೋಕ್ಕಾಗಲ್ಲ ನಂಗೆ ಮನೇಲಿ. ವಿಕಾಸ್, ನಿಮ್ಮ ಬತ್ತೀಯ, ನಾನು ಹೋಗ್ಲೋ? ಅವೆಲ್ಲ ಯಾವುದು ಚೆನ್ನಾಗಿಲ್ಲ, ಬಾರೋ. ಥೂ ಗೈಸ್, ನಿಜ ಇವನು ಏನಕ್ಕಾರು ಶಾಪಿಂಗ್ ಕರ್ಕೊಬಂದು ಅನಿಸುತ್ತೆ ಕಣಪ್ಪ ನನಗೆ. ಅಲ್ಲಿ ನೋಡಿದ್ರೆ ಸುಸ್ತಾಯ್ತೈತೆ, ನಾನು ಬಿದೋಯ್ತೀನಿ ಅಂತ ಆಡ್ತಿದ್ದ. ಇಲ್ಲಿ ಬಂದ್ಬಿಟ್ಟು ಮತ್ತೆ ನೋಡಿದ್ರೆ ಹಿಂಗೆ ನಿಂತವನೆ ಗೈಸ್. ಗೈಸ್, ಆ್ಯಕ್ಚುಲಿ ಇವಾಗ 31st ಮಿಡ್ನೈಟು. ಐ ಥಿಂಕ್ 11:55 ಅನಿಸುತ್ತೆ. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕಾರ್ ತೊಗೊಂಡು ನಮ್ಮ ಮನೆ ಮುಂದೆ ಹಾಕೋದ. ಬಿಕಾಸ್ ಸೌಂಡೆಲ್ಲ ನೀಟಾಗಿ ಕೇಳಿಸ್ಲಿ, ನಾವು ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡವ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಇನ್ನು ಗೈಸ್, ನಮ್ಮ ಅಪ್ಪಂಗೆ ಗಿಫ್ಟ್ ಕೊಟ್ಟಿಲ್ಲ. ಸೊ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಪ್ಪಂಗೆ ಗಿಫ್ಟ್ ಕೊಡ್ತೀವಿ. ಯಾಕೆ ಮೆತ್ತಗೆ ಮಾತಾಡ್ತಿದ್ದೀರಿ ಅಂದರೆ ಮುಂದೆನೇ ವಾಕಿಂಗ್ ಮಾಡ್ತವ್ರೆ, ಹಂಗಾಗಿ. ಸೊ ಇದನ್ನ ಮಾಡೋಣ. ಹ್ಯಾಪಿ ನ್ಯೂ ಇಯರ್. ಓಪನ್ ಮಾಡಿ ನೋಡಿ, ಓಪನ್ ಮಾಡಿ. ರೆಡಿ ಮಾಡಿ ಮಾಡಿ ಮಾಡಿರೋ ಸ್ಟೆಪ್ಪು ಮಸ್ತ್. ಇವಾಗಿದು ಆಮೇಲೆ ಸೊಂಟ. ಗೈಸ್, ಗೈಸ್ ಓಪನ್ ಮಾಡಿಸದ ಇದನ್ನ ತಗೊಳ್ಳಿ. ಸಾಂಗ್ ಕಾಪಿರೈಟ್ ಬೀಳುತ್ತೆ. ಓಪನ್ ಮಾಡಪ್ಪ. ಇವೆಲ್ಲ ಪಟಾಕಿ ಹೊಡಿತಾ ಇರೋರು ಯಾರು, ಆದ್ರೆ ಸೆಲೆಬ್ರೇಷನ್ ಇಲ್ಲಿ ಸಿಗ್ತೈತೆ. ಅದನ್ನು ತೋರಿಸ್ದಂಗೆ. ಹ್ಯಾಪಿ ನ್ಯೂ ಇಯರ್ ಗೈಸ್. ಎಲ್ಲರೂ ಈ ವರ್ಷ ಖುಷಿಯಾಗಿರಿ. ಬೆಳಕಿಗೆ ಹೋಗಿ ತುಂಬಾ ಖುಷಿಯಾಗಿರಿ. ನನ್ನ ಕಡೆಯಿಂದ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಎಲ್ಲರೂ ಖುಷಿಯಾಗಿರಿ. ನೀವು ಅನ್ಕೊಂಡಿದ್ದೆಲ್ಲ ಆಗಲಿ ಗೈಸ್. ಮಮ್ಮಿ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಮಕ್ಕಳೇ. ಇದೆಲ್ಲ ಪಟಾಕಿ ಗಿಟಕಿ ಹೌದು. ನಿಮಗೂ ಇಷ್ಟದ ಸೇಮ್ ಹಿಂಗೆ ಖುಷಿಯಾಗಿ ನಗ್ನಾಗ್ತಾ ಇರಿ. ಊಟ ಎಲ್ಲ ಆಯ್ತಾ? ಹೌದು. ಇದ್ದಾರೆ ಎಲ್ಲರೂ ಸ್ವಲ್ಪ ಬಿಸಿ ಅವರೇ. ಆಯ್ತು, ನಾಳೆ ಇಷ್ಟೊತ್ತಿಗೆಲ್ಲ ಓಪನ್ ಮಾಡ್ಬಿಡ್ತಾಳೆ. ಇರು ಇಲ್ಲಿ. ನಾಳೆ ಒಟ್ನಲ್ಲಿ ನಾಳೆ ಸಂಜೆ ಆಗ್ಬಿಡ್ಬೇಕು. ಇಲ್ಲಿ ಟೇಪ್ ಹಾಕೋರೆ. ಇವಾಗ ಏನೋ ಹೊಸ ವರ್ಷ ಗಿಫ್ಟ್ ಗೊತ್ತೈತೆ. ಲೋ ವಿಕಿ, ಯಾರಿಗೆ? ಅಪ್ಪಂಗೆ. ನಮಗೆ ಮೊಬೈಲ್. ದೀಪು ಗಿಫ್ಟ್ ಕೊಡಿಸ್ಬಿಟ್ರಳೆ. ಹಿಂಗೆ ದಬಾಕ್ಯಪ್ಪ. ಆನ್ ಮಾಡಿ.
ಹ್ಯಾಪಿ ನ್ಯೂ ಇಯರ್ ಪುಡ್ಸ್ವಾಮಿ. ನಮ್ಮ ಅಪ್ಪಂಗೆ ದೊಡ್ಡಪ್ಪಂಗೆ ಎಲ್ಲ ಇದೆಲ್ಲ ಕೊಟ್ರ ಏನು ಕೊಟ್ರಿ ಇವೆಲ್ಲ ಅನ್ನೋ ತರ ಆಗೋದು. ಇದೇ ರಿಯಾಕ್ಷನ್ ಇವ್ರದ್ದು. ಹಂಗೆ ಇವ್ರ ರಿಯಾಕ್ಷನ್ಗಳು. ಇಷ್ಟ ಆಯ್ತಾ ಆಯ್ತು ಅನ್ನಿಲ್ಲ ನೋಡಲಿ ನಂಗೆ ಹೇಳಿ. ನೋಡಲಿ ಸೇಮ್ ಡೈಲಾಗ್ ಮೊಬೈಲ್ ಐತೆ ಇದನ್ನ ಹಿಡ್ಕೊಳ್ಳಿ. ಅಥವಾ ವಂಶದಿಂದ ಬಂದ್ಬಿಡೈತೆ ಅದು. ಅದು ಮಾತಾಡ್ಕೊಳ್ಳೋದಲ್ಲ ಅಲ್ಲಿಂದನೇ ಬಂದ್ಬಿಡೈತೆ ಅಲ್ಲೂ ಬರ್ತಾಯ್ತು. ಅದಾಗ್ಲೇ ಕನೆಕ್ಟ್ ಆಗೋಯ್ತು. Connect ಮಾಡಿದ್ದೀನಿ ನಾನು. ಓಕೆ ರಿಯಾಕ್ಷನ್ ಕೊಡ್ತೀನಿ ಹೊಸಬ್ರು ಕೊಟ್ಟಾಗ ಹಾಗೆ ಹ್ಯಾಪಿ ನ್ಯೂ ಸಾಕು ಅನ್ಸುತ್ತೆ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಗೈಸ್. ಸೇಮ್ ಟು ಹ್ಯಾಪಿ ನ್ಯೂ ಇಯರ್. ಆಗ್ಲೇ ನಮ್ಮ ನೋಡ್ತಾ ಇದ್ದೆ. ಹ್ಯಾಪಿ ನ್ಯೂ ಇಯರ್ ಗೈಸ್. ನೋಡಿ ಗೈಸ್, ನಮ್ಮ ಅಪ್ಪ ಖುಷಿಯಲ್ಲಿ ನಮ್ಮ ಮಮ್ಮಿಗೆ ಹೆಂಗ್ ಡ್ಯಾನ್ಸ್ ಮಾಡಿಸ್ತವ್ರೆ. ನಮ್ಮ ಮಮ್ಮಿ ಯಾಕ ಕೋಆಪರೇಟ್ ಮಾಡ್ತಲ್ಲ ಗೈಸ್. ಅಲ್ಲಿ ಗೈಸ್, ನನ್ನ ಹತ್ರ ಬಾಟ್ಲ್ ಇಲ್ಲ, ನಮ್ಮ ಅಪ್ಪ ಹತ್ರ ಬಾಟ್ಲ್ ಐತೆ, ಆದ್ರೆ ಕುಡ್ದಿಲ್ಲ, ಬರೀ ಆಕ್ಟ್ ಮಾಡ್ತಾರೆ. ನಮ್ಮ ಮನೆಯವ್ರ ಹಳೆ ಲವರ್ ನೆನ್ಪಾಗ್ಬಿಟ್ಟವ್ರೆ, ಎಣ್ಣೆ ಹಾಕೋರಲ್ಲ ಅದಕ್ಕೆ ಡ್ಯಾನ್ಸ್ ಮಾಡ್ತಾವ್ರೆ. ಗೈಸ್ ನೋಡಿ ಗೈಸ್, ಇಲ್ಲಿ ಹೆಂಗ್ ಆಡ್ತವ್ರೆ ಅಂತ ಒಂದ್ಸರು. ನಾನು ಇಬ್ರು ಅಣ್ಣಂದಿರು, ನನಗೆ ವಿಡಿಯೋ ಮಾಡಕ್ ಯಾರು ಇಲ್ಲ ಅಂತಂದ್ರೆ ನಾನು ಹೋಗಿರುವೆ ಗೈಸ್. Guys, thank you for watching my vlog. Subscribe my YouTube channel. Tata, bye bye. ಹೊಸ ವರ್ಷ ನಿಮಗೆ ಹೊಸ ಖುಷಿ ತಂದ್ಕೊಡ್ಲಿ. ಹೊಸ ಅಂದರೆ ಲೈಕ್ ನೀವೇನೇ ಅಂದ್ಕೊಂಡಿದ್ರೋ ಅದೆಲ್ಲ ನಿಮಗೆ ಈಡೇರಲಿ, ಒಳ್ಳೆದಾಗಲಿ ಗೈಸ್. ಟಾಟಾ, ಬಾಯ್ ಬಾಯ್. ಹ್ಯಾವ್ ಅ ನೈಸ್ ನೈಟ್. ಬಾಯ್. ಲವ್ ಯು ಆಲ್.